ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಹೀರೆಕಾಯಿ ಬಜ್ಜಿ. ಒಂದೇ ಥರ ಬಜ್ಜಿ ತಿಂದು ಬೋರಾಗಿದ್ದರೆ ಈ ಥರ ಒಂದು ಹೀರೆಕಾಯಿ ಬಜ್ಜಿನ ನೀವು ಟ್ರೈ ಮಾಡ್ಬೋದು. ತುಂಬಾ ಸಿಂಪಲ್ ಅಂತ ಹೇಳ್ಬೋದು. ಕ್ರಿಸ್ಪಿಯಾಗಿರುತ್ತೆ, ಆ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ. ಸೊ ನೋಡ್ಕೊಂಡು ಬರೋಣ ಬನ್ನಿ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನೀವು ಕಾರ್ನ್ಫ್ಲೋರ್ ಕೂಡ ಸೇರಿಸ್ಬೋದು. ಅದಕ್ಕೆ ನಾನು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿಸಿದ್ದೀನಿ. ರುಚಿಗೆ ತಕ್ಕಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. 1/4 ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು ಅಜ್ವೈನನ್ನು ಹಾಕ್ಕೊಂಡಿದ್ದೀನಿ. ಕ್ರ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತೀರಾ ತುಂಬಾ ಗಟ್ಟಿ ಇರ್ಬೋದು, ತುಂಬಾ ತೆಳು ಇರ್ಬೋದು, ಮೀಡಿಯಮ್ ಆಗಿರಬೇಕು. ಆ ಒಂದು ಟೆಕ್ಸ್ಚರಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ತೆಳುವಾದರೆ ಮತ್ತೆ ನೀವು ಹಿಟ್ಟನ್ನ ಹಾಕಬೇಕಾಗತ್ತೆ. ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ, ಆ ಒಂದು ಕೋಟಿಂಗ್ ಆಗಲ್ಲ. ಇದನ್ನು ನಾನು ಒಂದು ಲೋಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಸೊ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯೋಷ್ಟರಲ್ಲಿ ನಾನು ಹೀರೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಎಣ್ಣೆ ಕಾದ ನಂತರ ಒಂದೇ ಹೀರೆಕಾಯಿನ ತೊಗೊಂಡು ಈ ಥರ ಲೋಟಕ್ಕೆ ಡಿಪ್ ಮಾಡಿ ನಾನು ಎಣ್ಣೆ ಒಳಗಡೆ ಹಾಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಚೆನ್ನಾಗಿ ಹೀರೆಕಾಯಿಗೆ ಕೋಟಿಂಗ್ ಆಗಿರುತ್ತೆ. ತುಂಬ ಕೋಟಿಂಗ್ ದಪ್ಪನೂ ಅನಿಸಲ್ಲ, ತುಂಬ ಕೋಟಿಂಗ್ ತೆಳುನೂ ಅನಿಸಲ್ಲ. ನೀವು ಪರ್ಫೆಕ್ಟಾಗಿ ಆ ಒಂದು ಕಡಲೆ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟನ್ನ ಕಲಸಿದ್ರೆ ಮಾತ್ರ ಈ ಥರ ಬರೋದು. ಸೊ ಈ ಥರ ಒಂದಾಗೇ ಎಲ್ಲನೂ ನೀವು ಹಾಕ್ಕೊಳ್ಬೇಕು. 1 ಸೆಕೆಂಡ್ ಬಿಟ್ಟು 1 ಸೆಕೆಂಡ್ ಹಾಕ್ಕೊಂಡ್ರೆ ಯಾವುದೇ ಥರ ಹೀರೆಕಾಯಿ ಅಂಟ್ಕೊಳ್ಳಲ್ಲ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೀವೇ ನೋಡಿದ್ರೆ ಅಲ್ವಾ ಎಷ್ಟು ಸಿಂಪಲ್ ಅಂತ ಹೇಳ್ಬಿಟ್ಟು. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೀವು ಕಮೆಂಟಲ್ಲಿ ಹಾಕಿ ಹೇಗಿತ್ತು ಅನ್ನೋದನ್ನು. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.